ಬರ್ತಾ ಇರ್ತಾರೆ. ನಮ್ಮನ್ನು ಕೊಯ್ದು ಸಾಕ್ತಾರೆ. ಮತ್ತೆ ಇವತ್ತು ಕಾಲೇಜ್ ಡೇ ದಿನನೂ ನಮ್ಮನ್ನ ಕೊಯ್ತಾ ಇದ್ದಾರಲ್ಲ ಅಂತ ತಿಳ್ಕೊತಾ ಇದ್ದೀರ. ಬಹಳಷ್ಟು ಜನ ಮನಸ್ಸಿನಲ್ಲಿ ಅದೇ ಇರೋದು. ನನಗೆ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ ನನಗೆ ನಿಮ್ಮ ಮನಸ್ಸಿನ ಇದು. ಹೌದಾ? ಸೊ ಮಾತು ಹೇಳಬೇಕು, ಒಂದು 4 ಮಾತಾಡ್ತೀವಿ, ಜಾಸ್ತಿ ಮಾತಾಡೋಲ್ಲ. ಯಾಕೆಂದರೆ ನಿಮ್ಮ ಕ್ಲಾಸುಗಳಲ್ಲಿ ಮಾತಾಡ್ತಾನೆ ಇರ್ತೀವಿ ಯಾವಾಗಲೂ ನಾವು. ನಿಮಗೆ ಒಂದು ಅನಿಸ್ತಾ ಇರುತ್ತೆ ಯಾವಾಗಲೂ, ಏನಪ್ಪ ಅಂದರೆ ಯಾವಾಗಲೂ ಇವರೇ ಮಾತಾಡ್ತಾ ಇರ್ತಾರೆ, ನಮ್ಮನ್ನು ಮಾತಾಡೋಕ್ಕೆ ಬಿಡಲ್ಲ. ಕರೆಕ್ಟು, ಅದ್ಯಾರ ಕರೆಕ್ಟು ಅಂದರು, ಟಿಕ್ ಹೊಡೆದ್ರು. ಇರೋ ಲೆಕ್ಚರರ್ಸ್ ಎಲ್ಲ 20 ನಿಮಿಷ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಬೋಂಡ ತಣ್ಣಗಾಗೋಗ್ಬಿಡುತ್ತೆ. ಬಜ್ಜಿ ಬೋಂಡ ಎಲ್ಲ ಮಾಡಿಸಿದ್ದೀವಿ ತಿನ್ನೋದಕ್ಕೆ. ಅದಕ್ಕೆ ನಾನು ನಮ್ಮ ಉಪನ್ಯಾಸಕರಲ್ಲಿ ನನ್ನ ಮನವಿ ಏನಪ್ಪ ಅಂದರೆ ಒಂದು 2 ನಿಮಿಷ ಮಾತಾಡಿಬಿಟ್ಟು, ಒಂದು 2 ಮಾತು ಹೇಳಿಬಿಟ್ಟು, ಮಕ್ಕಳಿಗೆ ವರ್ಷ ಪೂರ್ತಿ ಹೇಳಿರ್ತೀವಿ, ಕೊನೆಯ ದಿನಗಳಲ್ಲಿ ಒಂದು 2 ಮಾತು ಹೇಳಿಬಿಟ್ಟು ಬೇಗ ಇದನ್ನು ಮುಗಿಸಿದ್ರೆ ನಾವು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊತೀವಿ. ಊಟ ಮಾಡಿದ್ಮೇಲೆ ಬೇಕಾದರೆ ನಮ್ಮ ಪ್ರೋಗ್ರಾಮ್ಸ್ ಮಾಡ್ಕೋಬೋದು. ಆಮೇಲೆ 3:30-4 ಗಂಟೆಗೆ ಲೈಟಿಂಗ್ ಸ್ವಲ್ಪ ಚೆನ್ನಾಗಿರುತ್ತೆ, ಅವಾಗ ಫೋಟೋನ ತೆಗೆಸ್ಕೋಬೋದು. ಸೊ ನನ್ನ ಪ್ರಕಾರ ಈ ಬೇರೆಯವರೆಲ್ಲ ಏನು ಅಂದ್ಕೊತಾರೋ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ನೀವೆಲ್ಲ ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆಗಳು, ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ, ನಾನು ಹಂಗೆ ಹೇಳ್ಕೊಳ್ಳೋದು, ಯಾವಾಗಲೂ ಅಂದ್ಕೊಳ್ಳೋದು, ಮಕ್ಕಳನ್ನ ನಾನು ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡೋದೇ ಇಲ್ಲ. ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗೋದೇ ಇಲ್ಲ ನಿಮ್ಮನ್ನು. ಇವ್ರಿಗೇನು ಗೊತ್ತಾಗಲ್ಲ ನೋಡಿ, ಅವ್ರು ಮಾತಾಡ್ತಾ ಇದ್ದಾಳೆ ಇಲ್ಲಿ ಮಾತಾಡ್ತಾಳೆ. ಈ ನಿಮ್ಮನ್ನು ಕಡಿಮೆ ಅಂತ ನಾವು ಲೆಕ್ಕ ಹಾಕೋದಿಕ್ಕೆ ಆಗೋದೇ ಇಲ್ಲ. ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳೇ ಇಲ್ಲ. ಭಾಳಷ್ಟು ನಮಗೆ ಗೊತ್ತಿರೋದಿಲ್ಲ, ಅಷ್ಟೊಂದು ವಿಚಾರಗಳು ನೀವು ತಿಳ್ಕೊಂಡಿರ್ತೀರ. ಹೇಳೋವಂಥ ವಿಚಾರಗಳಿಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಂತ ಒಂದಿರುತ್ತೆ. ಯಾರನ್ನೋ ಒಬ್ಬರನ್ನ ನೀವು ಸ್ಫೂರ್ತಿಯಾಗಿ ತೆಗೆದುಕೊತೀರ. ಆ ಸ್ಫೂರ್ತಿಯಿಂದ ನೀವು ಎಲ್ಲೋ ಒಂದು ಕಡೆ ಚೇಂಜ್ ಆಗ್ತೀರಾ, ಬದಲಾವಣೆ ಆಗ್ತೀರಾ, ಒಳ್ಳೆ ಮಹಾನ್ ವ್ಯಕ್ತಿಗಳು ಆಗ್ತೀರಾ. ಸೊ ಈ ವೇದಿಕೆ ಮೇಲೆ ನನಗೆ 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.